ಇವತ್ತು ಸೋಮವಾರ ಈಗ ತಾನೇ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಕಾಣಿಸ್ತಾ ಇರಬೇಕು ಫೋಟೋದಲ್ಲಿ. ಈಗ ತಾನೇ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ಮಾಡಬೇಕಿತ್ತು, ಮತ್ತು ಮಕ್ಕಳಿಗೆ ಸ್ನಾನ ಬೇರೆ ಮಾಡಿಸ್ಬೇಕಿತ್ತು. ಸೊ ಅದೆಲ್ಲ ಲೇಟ್ ಆಗಿರೋದ್ರಿಂದ ನಾನು ಟಿಫನ್ 12:30 ಮುಗಿಸ್ಕೊಂಡೆ. ವಿಡಿಯೋ ಕಂಟಿನ್ಯೂ ಆಗುತ್ತೆ. ವಿಡಿಯೋದಲ್ಲಿ ಇವತ್ತು ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಬೋಟಿ ಗೊಜ್ಜು ರೈಸ್ ಮಾಡೋಣ ಅಂತ ಇದೆ. ಹಾಗೆ ನನ್ನ ವೀಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ವಿಡಿಯೋ ಕಂಟಿನ್ಯೂ ಆಗುತ್ತೆ. ವಿಡಿಯೋನ ಶುರು ಮಾಡೋಣ. ಬೋಟಿನೆಲ್ಲ ಚೆನ್ನಾಗಿ ಒಂದು 5-6 ಸತಿ ಚೆನ್ನಾಗಿ ತಣ್ಣೀರಲ್ಲಿ ತೊಳೆದ್ಬಿಟ್ಟು ಈಗ ಬಿಸಿನೀರಲ್ಲಿ ಕೂಡ 1-2 ಸಲ ತೊಳೆದಿದ್ದೀವಿ. ಆದರೂ ಕೂಡ ಇನ್ನೂ ತುಂಬಾ ಗಲೀಜಿದೆ. ಸೊ ಇನ್ನು ಬಿಸಿನೀರಲ್ಲಿ ಇನ್ನೊಂದು ಸಲ ನಾನು 10 ನಿಮಿಷ ನಾನು ಚೆನ್ನಾಗಿ ಕುದಿಸಿದ್ದೀನಿ. ಆದರೂ ಕೂಡ ಇನ್ನೂ ಗಲೀಜು ಬರ್ತಾನೆ ಇದೆ. ಸೊ ಇದಾದಮೇಲೆ ಮತ್ತೆ ಇನ್ನೂ 2 ಸಲ ನಾನು ಸುಣ್ಣ ಹಾಕಿ ಚೆನ್ನಾಗಿ ತೊಳಿತೀನಿ. ಈಗ ನೋಡಿ ಆಲ್ರೆಡಿ ಎಲ್ಲ ಚೆನ್ನಾಗಿ ಬೇಯಿಸಿರೋದನ್ನು ನಾನು ಬಸ್ಕೊಂಡು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಸೊ ವಿಡಿಯೋದಲ್ಲಿ ವಾಯ್ಸ್ ರೆಕಾರ್ಡ್ ಕೊಡಬೇಕಾದ್ರೆ ನನ್ನ ಮಗ ಡಿಸ್ಟರ್ಬೆನ್ಸ್ ಮಾಡ್ತಾಯಿದ್ದಾನೆ, ಯಾರು ಏನು ಅಂದ್ಕೋಬೇಕು. ಈಗೆಲ್ಲ ಬಸ್ಕೊಂಡಿದ್ದಾಯಿತು. ಇದಾದಮೇಲೆ ನಾನು ತಣ್ಣೀರಲ್ಲಿ ಒಂದು 2-3 ಸಲ ಚೆನ್ನಾಗಿ ತೊಳೆದಿದ್ದೀನಿ. ಮತ್ತು ತೊಳ್ಕೊಂಬಿಟ್ಟು ಚೆನ್ನಾಗಿ ಕಟ್ ಮಾಡ್ಕೊತೀನಿ. ಈಗ ಕಟ್ ಮಾಡಿಕೊಂಡು ಮತ್ತೆ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು. ಒಗ್ಗರಣೆಗೆ ಬಂದುಬಿಟ್ಟು ಒಗ್ಗರಣೆಗೆ ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಮತ್ತು ಇನ್ನೂ ಸ್ವಲ್ಪ ಹಂಗೆ ಜಾರಲ್ಲಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಮತ್ತೆ ನಾನು ಬೋಟಿನ ಚೆನ್ನಾಗಿ ಹೆಸರು ಹಾಕ್ಸ್ಕೊಂಡ್ಬಿಟ್ಟು ಒಂದು 5-6 ಮತ್ತೆ ಅದನ್ನು ನಾನು ಮತ್ತೆ ಒಗ್ಗರಣೆ ಮಾಡಿ ಮಸಾಲೆ ಒಗ್ಗರಣೆ ಮಾಡಬೇಕು. ಹಾಗಾಗಿ ಈಗ ಮತ್ತೆ ಈರುಳ್ಳಿ, ಟೊಮಾಟೊ ಹಣ್ಣು ಮತ್ತು ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಕೂಡ ಚೆನ್ನಾಗಿ ಇಟ್ಕೊಂಡಿದ್ದೆ, ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಒಂದಾದ್ಮೇಲೆ ನಾನು ಫ್ರೈ ಮಾಡಿ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಂಡು ಅದಾದಮೇಲೆ ಟೊಮೊಟೊ ಹಣ್ಣು ಎಲ್ಲ ಕೂಡ ಚೆನ್ನಾಗಿ ಹಾಕ್ಕೊಂಡು ಬಾಡಿಸ್ಕೊಂಡಿದ್ದೆ. ನಾನು ಬೆಳಗ್ಗೆ ಕಡಲೆಬೇಳೆ ಹಾಕ್ಕೊಂಡಿದ್ದೆ ಒಂದು 1/4 kg ಅಷ್ಟು. ಈಗ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಅಂದರೆ ಅದಕ್ಕೆ ನಾನು ಟರ್ಮೆರಿಕ್ ಪೌಡ್ರ್ ಕೂಡ ಆ್ಯಡ್ ಮಾಡಿದ್ದೀನಿ. ಕಡಲೆಬೇಳೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು 5 ನಿಮಿಷ ಈಗ ನಾನು ತೊಳೆದು ರೆಡಿ ಮಾಡಿ ಇಟ್ಕೊಂಡಿರೋ ಬೋಟಿನ ನಾನು ಕೂಡ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ಇದೇ ಟೈಮಲ್ಲಿ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತೀನಿ. ಯಾಕಂದರೆ ಉಪ್ಪು ಲಾಸ್ಟ್ ಟೈಮ್ ಕೂಡ ಹಾಕಿದ್ದು ಸ್ವಲ್ಪ ನಾನು ಕುಕ್ಕರಲ್ಲಿ ಫಸ್ಟ್ ಟೈಮ್ ನಾನು ಬೇಯಿಸ್ಕೊಳ್ಬೇಕಾದ್ರೆ. ಈಗ ನೋಡಿಕೊಂಡು ಉಪ್ಪು ಹಾಕ್ಕೊಳ್ತೀನಿ. ನೋಡಿ ಇಷ್ಟು ಚೆನ್ನಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಉಪ್ಪು ಮತ್ತು ಟರ್ಮರಿಕ್ ಪೌಡು ಚೆನ್ನಾಗಿ ಅದಕ್ಕೆ ಅಂಟ್ಕೋಬೇಕು ಪೀಸಿಗೆಲ್ಲ. ಈ ಥರ ಚೆನ್ನಾಗಿ ಎಷ್ಟು ಮಿಕ್ಸ್ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಮತ್ತು ಇನ್ನೂ ಸ್ವಲ್ಪ ನಾನು ಟರ್ಮರಿಕ್ ಪೌಡ್ರು ಹಾಕ್ಕೊಳ್ತೀನಿ, ಯಾಕಂದರೆ ಸ್ವಲ್ಪ ಕಮ್ಮಿ ಅನ್ನಿಸ್ತಾ ಇತ್ತು. ಈಗ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ಅದಾದಮೇಲೆ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಈಗ 1-2 ಗ್ಲಾಸಷ್ಟು ನೀರು ಹಾಕ್ತೀನಿ. ಯಾಕಂದರೆ ಅದು ಬೇಯಬೇಕಲ್ಲ. ಮತ್ತು ಕಮ್ಮಿ ನೀರು ಹಾಕಿದರೆ ಮತ್ತು ಕುಕ್ಕರು ವಿಷಲ್ ಹಾಕೋ ಅಷ್ಟೊತ್ತಿಗೆ ತಳ ಹತ್ಬಿಡುತ್ತೆ ಅಂತೇಳಿ 1 ಗ್ಲಾಸ್ ಎಕ್ಸ್ಟ್ರಾನೇ ಹಾಕ್ತೀನಿ. ಯಾಕಂದರೆ ಮತ್ತೆ ಬೇಯಿಸ್ಕೊಂಡ್ಬಿಟ್ಟು ಮತ್ತೆ ಕುಕ್ಕರಲ್ಲಿ ಮತ್ತೆ ಒಗ್ಗರಣೆ ಇಡಬೇಕು. ಯಾಕಂದರೆ ಇದು ಒಂದು ಸತಿಗೆ ನಾವು ಬೋಟಿ ಬೇಯೋದಿಲ್ಲ, ಮಸಾಲೆ ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ. ನೀರು ಹಾಕಿದ್ಮೇಲೆ ಚೆನ್ನಾಗಿ ಒಂದು 5-6 ವಿಷಲ್ನ ಕುಕ್ಕರಲ್ಲಿ ಕೂಗಿಸ್ಕೊಂಡು ಈಗ ಮತ್ತೆ ಆ ಕುಕ್ಕರಲ್ಲಿ ಬೆಂದಿರೋದನ್ನ ನಾನು ಒಂದು ಬಾಟ್ಲಿನಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಈಗ ಅದಾದಮೇಲೆ ನಾನು ಅದೇ ಕುಕ್ಕರಲ್ಲಿ ಮತ್ತೆ ಚೆನ್ನಾಗಿ ವಾಶ್ ಮಾಡಿಕೊಂಡು ಈಗ ಮತ್ತೆ ಒಗ್ಗರಣೆಗೆ ರೆಡಿ ಮಾಡ್ಕೊತಿದ್ದೀನಿ. ಆಫ್ಟರ್ ಡೆಲಿವರಿ ನಾನಂತೂ ತುಂಬಾ ದಪ್ಪ ಆಗಿದ್ದೀನಿ. ಸೊ ಡೆಲಿವರಿ ಟೈಮಲ್ಲಿ ನಾನು 80 kg ಇದ್ದೆ. ಈಗ ನಾನು 15 kg ಕಮ್ಮಿ ಆಗಿದ್ದೀನಿ. ಆದರೂ ಕೂಡ ನಾನು ನನ್ನ ಹೈಟಿಗೆ ದಪ್ಪ ಆಗಿದೆ ಅನ್ನಿಸ್ತಾ ಇದೆ. ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇರಬೇಕು.
ಈಗ 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತೀನಿ. ಯಾಕಂದ್ರೆ ನಾನು ನಾಳೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ನಾನು ಮಸಾಲೆ ರುಬ್ಬಲಿಕ್ಕೆ ಕಾಯಿನೂ ಮಸಾಲೆಗೆ. ಈಗ 1 ಸ್ಪೂನಷ್ಟು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾನು ಲಾಸ್ಟಿಗೆ ಸ್ವಲ್ಪ ಗರಂ ಮಸಾಲೆ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತಂತ ಟೇಸ್ಟು. ಇದು ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ರು ಕೂಡ ನೋಡೋಣ ಟೇಸ್ಟ್ ಹೇಗೆ ಬರುತ್ತೆ ಅಂತ ನಾನು ವಿಡಿಯೋ ಕೊನೆಗೆ ಹೇಳ್ತೀನಿ ನಿಮಗೆ. ಮನೆಯಲ್ಲಿ ಸಣ್ಣ ಮಕ್ಕಳಿದ್ದರೆ ಕೆಲವೊಂದು ಸಲ ಅವ್ರನ್ನ ಎತ್ಕೊಂಡು ನಾವು ಅಡುಗೆ ಮಾಡಬೇಕಾಗುತ್ತೆ. ಇದೇ ಪರಿಸ್ಥಿತಿ ಇರುತ್ತೆ. ಸೊ ಇದೇ ಥರ ಎಲ್ಲರೂ ಮನೇಲಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಕೆಲವೊಬ್ಬರು ಮನೇಲಿ ಎತ್ಕೊಂಡಿರ್ತಾರೆ, ದೊಡ್ಡವರು ಇರ್ತಾರೆ. ಸೊ ನಮ್ಮ ಮನೇಲಿ ದೊಡ್ಡವರು ಯಾರೂ ಇಲ್ಲ, ನಾನೇ ಎತ್ಕೊಬೇಕು ಮತ್ತು ಮನೆ ಕೆಲಸ ಮಾಡ್ಕೊಬೇಕು. ಅವಳು ನಿದ್ದೆ ಮಾಡ್ತಾಳೆ. ಸೊ ಈ ರೀತಿ ಇರುತ್ತೆ. ಮತ್ತು 7-8 ವಿಷಲ್ ಹಾಕ್ಸ್ಕೊಂಡಿದ್ದೀನಿ ನೋಡಿ. ಚೆನ್ನಾಗಿ ಬೆಂದಿದೆ. ಈಗ ಘಮ ಘಮ ಅಂತ ಇದೆ. ಅದಕ್ಕೆ ನಾನು ಗರಂ ಮಸಾಲೆ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಪೌಡ್ರು ಮನೆಯಲ್ಲಿ ಮಾಡಿಲ್ಲ, ನಾನು ಪ್ಯಾಕೆಟ್ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಹೇಳಿದ್ನಲ್ಲ ಆಗಲೇ ಕಾಯಿ ಮಸಾಲೆ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿ ಬಂದಿದೆ ಟೇಸ್ಟು ಕೂಡ. ಇದು ನಾನು ನೈಟ್ ಊಟಕ್ಕೆ ತೋರಿಸ್ತಾ ಇರೋದು. ತುಂಬಾ ಚೆನ್ನಾಗಿದೆ ಟೇಸ್ಟು. ಇದಕ್ಕೆ ಮುದ್ದೆಗೆ ಮತ್ತು ಚಪಾತಿಗೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ನಾನು ರೈಸಿಗೆ ಇದನ್ನು ಕಾಂಬಿನೇಷನಾಗಿ ಮಾಡಿದ್ದೀನಿ ಮನೇಲಿ. ಇವತ್ತಿನ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಕೊನೆಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋದಲ್ಲಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್. ಬೋಟಿ ಫ್ರೈನ ನೀವು ಮನೆ ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿದೆ.